ವಿಷದ ಬುತ್ತಿ ಉಂಡ್ರು ಸಹಿತ ಎಲ್ಲ ಲಿಂಗ ಏನು ಆಗಲಿಲ್ಲ ಮುಂದ ಕಾಶಿಬಾಯಿದು ಅಳಗಾಲಾಯ್ತು ಕೇಳಿ ಹ್ಯಾಂಗ ಅವರ ಮನಿತನಕ ಒಟ್ಟೆ ಸಂತಾನ ಆಗ್ಲಿಲ್ಲ ಕೇಳ್ರಿ ಆವಾಗ ಆ ಕುಲಕರ್ಣಿದು ಒಂದು ಎಂತ ಅಪಜಿತಿ ಆಗ್ಯಾದ ಆವಾಗ ಯಾರು ಶರಣರಿಗೆ ಕಾಡ್ಯಾರವರು ಜಗತ್ತದ ಒಳಗ ಉಳುದೇ ಇಲ್ಲ ಅವರು ನಾಶ ಆಗಿ ಹೋಗ್ಯಾರಣ್ಣ ಜಗತ್ತದ ಎಲ್ಲ ಲಿಂಗ ಸಿದ್ಧಲಿಂಗನ ನಾಮಸ್ಮರಣೆ ಮಾಡುತ್ತಿದ್ದ ಸಾಕ್ಷಾತ್ ಹದ್ರಿಕಾಜನ ಕನಸಿನಾಗ ಮಾತ್ರ ಬಂದಾನವಾಗ ಏನಂತಾನ ನೀನು ಏಳು ಹೊಳಿ ದಾಟಿ ಹೋಗ್ಬೇಕಾಗದ ಮುಂದಿನ ಭಾಗ ಹಿಂಗೆ ನಡ್ಕೋತ ಮಾತ್ರ ಹೋಗೋ ಯಪ್ಪ ಹೊತ್ತೊಂಡವರೀಗ ಹೊತ್ತುಕೊಂಡುವ ತನಕ ಹೋಗು ಅಲ್ಲೊಂದು ಚಿನ್ನ ಮಾತ್ರ ತೋರಿಸ್ತೀನಿ ನಿನಗ ಅಲ್ಲಿ ಹೋಗಿ ಮಾತ್ರ ವಸ್ತಿ ಮಾಡಂತ ಹೇಳನವನೀಗ ಭೀಮಕೃಷ್ಣ ಹೊಳಿ ದಾಟಿ ಮುಂಜಾನೆ ಮಾತ್ರ ಅಲ್ಲಿಗೆ ಮುಟ್ಟಿ ಅಲ್ಲಿ ಒಂದು ಗಿಡ ಮಾತ್ರ ಎತ್ತರಣ ಅಷ್ಟರ ಒಳಗ ಆ ಬನ್ನಿ ಗಿಡ ಒಳಗೆ ಹೋಗಿತ್ತು ಕೇಳಿ ಆವಾಗ ಇವ ಹೋಗಿ ಯಾವಾಗ ಪಾದ ಮಾತ್ರ ಎಟ್ಟನಲ್ಲೀಗ ಯಾರಲಿಂಗ ಶಿವಶರಣ ಪಾದ ಇಟ್ಟಾಗ ಗಿಡ ಮಾತ್ರ ಸಿಗ್ತದರಣ್ಣ ಅದಕ್ಕೆ ಮುಗುಳು ಕೋಡಂತ ಹೆಸರ ಮಾತ್ರ ಬಂದೈತೆ ಹೇಗ ನೀನು ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಗರುಡು ಹೈನವಾಗುವುದಯ್ಯ ನೀನು ಒಲಿತರೆ ವಿಷ ಅಮೃತವಾಗುವುದಯ್ಯ ನೀನು ಒಲಿತರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಬೋದು ನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಹೌದೌದು ಹೇಳ್ಯಾರ. ಅದಕ್ಕೆ ಭಗವಂತನ ಕರುಣೆ ಐತಪ್ಪ ಅಂತಂದ್ರ ಅವ ಇಟ್ಟಂತ ಪಾದ ಏನು ಭೂಮಿ ಅದಲ್ಲ ಪವಿತ್ರ ಆಗ್ಯದ. ಅವ ಮುಟ್ಟಿರುವಂತ ಜಲ ಏನದ ತೀರ್ಥ ಆಗ್ಯದ, ಜಗವೇ ಪಾವನ ಆಗ್ಯದ. ಎಲ್ಲಾ ಲಿಂಗ ಶಿವಶರಣ ಯಾವಾಗ ಪಾದ ಇಟ್ಟ ಆ ಭೂಮಿಯಾಗ ಅಲ್ಲಿ ಒಂದು 10-8 ಮಂದಿ ನಿಂದಿಕರು ತಯಾರಾದ್ರಪ್ಪ. ಇದು ಒಂದವಲ್ರಿ ಹೆಣ್ಣು ಹಾಡಾಗ ಹಿಂದ ಹೆಣ್ಮ ಯಾರು ಸೂರ್ಯನವ ಮತ್ತು ತಾಳಿನವ ಇಬ್ರು ಬಂದಾರ ನೋಡ್ರಿ. ಹೌದಪ್ಪ. ಇಂಥ 2 ಕಂಪನಿಗಳು ತಯಾರಾದವತ್ರಿ. ಅಲ್ಲಿ ಯಾರಿಗೆ ಕಾಡಿಸ್ಲಕ್ಕ ಯಾವ ಮಗ ಇಲ್ಲಿ ಸಾಧು ಅಂತ ಬಂದಾನ. ಹೌದು. ಒಂದು ಗುಂಪ ಕಟ್ಕೊಂಡ ಮಗ ಇವ ಸಾಧು ಅಂತ ಹೇಳಿ ಎಲ್ಲರಿಗೆ ಮಳ ಮಾಡ್ಲಕತ್ತಾನ. ಮಗ ಅವ್ನಿಗೆ ಕಡ್ದು ಹಾಕಿ ಬರಾಮ್ರಿ ತಿಳ್ಕೊಂಡು ಕೊಡ್ಲಿಕ್ಕೆ ಹಿಡ್ಕೊಂಡು ಅಲ್ಲಿಗೆ ಹೋದ್ವತ್ರಿ. ಏನು ಎಲ್ಲ ಲಿಂಗ ಶಿವಶರಣ ಗುಂಪ ಕಟ್ಕೊಂಡಿದ್ದ ಕೊಡ್ಲಿ ಬಡಿಗೆ ಕೈಯಾಗ ಹಿಡ್ಕೊಂಡು ಸೀದಾ ಅಲ್ಲಿಗೆ ಹೋದ್ರು. ಎಲ್ಲ ಲಿಂಗ ಶಿವಶರಣ ಹೋಗಿ ಒಳಗೆ ನೋಡ್ಲಕ್ ಹೋದ್ರು 7 ಅಡಿ ಶರಪ ಆಗಿ ಕೂತಿದ್ನಂತ ಎಲ್ಲ ಲಿಂಗ ಶಿವಶರಣ ಒಳಗೆ. ಹೋಗಿ ಹೆಣಿಗೆ ಹಾಕ್ಬೋರಿ ಯವ್ವ ಸತ್ನೆ ಅಂದ್ವತ್ತು ಹೊಸು ಕೊಡಿ ಹಂಗೆ ಹೊರಗೆ ಹಾರಿ ಬಂದು ಅಪ್ಪ ಇದು ಮಾತು ಸಾಣದಲ್ಲ, ಸಾಕ್ಷಾತ್ ಪರಶಿವನ ಅವತಾರಿನೇ ಅದ. ನೀವು ಎಲ್ಲ ಲಿಂಗ ಸಾಧಾರಣ ಸಾಧು ಅಲ್ಲ. ಸಾಷ್ಟಾಂಗ ಹಾಕಿದ್ರತ್ರ ಮಕ್ಕಳು ರೋಸು ಮಂದಿ ಹಿಂದ್ರಗಡೆ ಮತ್ತೆ ಎಲ್ಲ ಲಿಂಗ ಶಿವಶರಣ ರೂಪ ತೋರ್ಸದ ಅವ್ರಿಗೆ. ಹಿಂಗ ಅವ್ರಿಗೆ ಎಲ್ಲರಿಗೂ ಉದ್ಧಾರ ಮಾಡ್ದ. ಯಾವಾಗ ಇವ ಉದ್ಧಾರ ಮಾಡ್ದ ಮುಂದ ಅವಾಗ ಭಕ್ತಿ ಮೂಡಿದ್ರಿ ಎಲ್ಲಿ ಮುಗುಳು ಕೋಡದಂತ ಇರುವಂತ ಜನರಿಗೆಲ್ಲ ಈ ಸದ್ಯದ ಮುಗುಳು ಕೋಡಿ ಏನಾಗಿ ಹೋಗ್ಯದ ಕೈಲಾಸ ಆಗಿ ಹೋಗ್ಯದ. ಕೈಲಾಸ ಅಂತ ಮಠ ಅಂತ ದಾಂಡಿಗೆ ಮಠ ಎಲ್ಲಿ ಇಲ್ಲ, ನಾನು ನೋಡಿನಿ. ಸುಮಾರು ಒಂದು 3 ಎಕರೆ ಆದ್ರೆ ಅದು ಮಠನೇ 3 ಎಕರೆ ಅಂತ ಮಠ ಮಾಡ್ಕೊಂಡು ಕೂತಾನೆ ಸದ್ಯ ಎಲ್ಲ ಲಿಂಗ ಶಿವಶರಣ. ಅದಕ್ಕೆ ಈ ಶರಣರಿಗೆ ಮಾತ್ರ ಪರೀಕ್ಷೆ ಮಾಡುವಂತ ಜನ ಬಹಳ ಮಂದಿ ಇರ್ತಾರ ತಮ್ಮ. ಹೌದಲ್ರಿ ಮಾಸ್ತರ, ಬಹಳ ಮಂದಿ ಇರ್ತಾರ. ನಮ್ಮ ಮಕ್ಕಳನ್ನೇ ನಮಗೂ ತಕೊಳ್ಳೋದು ಆಗಂಗಿಲ್ಲ. ಮತ್ತೊಬ್ರು ಹರಿಲಕ್ ಹೋಗ್ತೀವಿ, ನಾವು ಪಂಚಾಯತಿ ಮಾಡ್ಲಕ್ ಹೋಗ್ತೀವಿ. ಎಲ್ಲಾ ಲಿಂಗ ಶಿವಶರಣರಿಗೆ ಮತ್ತು ಹುಬ್ಬಳ್ಳಿ ಸಿದ್ದಾರೂಢರಿಗೆ ಮತ್ತು ಲಚ್ಚಾಣ ಸಿದ್ದಪ್ಪ ಮಹಾರಾಜರಿಗೆ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಗುಳೆ ಗುಡ್ಡದಾಗ ಏನ್ ಮಾಡಿದ್ರು. ಏನ್ ಮಾಡ್ತಾರ್ರಿ ಮಾಸ್ತರ? ಇವು ಕಟ್ಟಿ ಕಂಪ್ನಿ ಇರ್ತಾವ ನೋಡ್ರಿಲ್ಲ, ಸೈರ ಕಂಪ್ನಿ. ಊರಾಗ ಅವು ಕೊಟ್ಟೆ ಕೆಲ್ಸಕ್ಕೂ ಯಾರು ಹಚ್ಚಂಗಿಲ್ಲ. ಚಂತಾನ ಏನ್ ಮಾಡ್ತಾವ್ರಿ, ಪೊಕ್ಕಟ್ಟೆ ಚಾ ಕುಡಿಯೋದು, ಮಂದಿದೆ ಬೀಡಿ ಸೇದೋದು, ಮಂದಿದೆ ತಂಬಾಕ್ ಹಾಕೊಳ್ಳೋದು, ಮಾತಾಡೋದು. ಅವ್ರ ಬಲ್ಯಾಗ ಸುಣ್ಣ ಇದ್ರ ತಂಬಾಕಿಲ್ಲ, ತಂಬಾಕಿದ್ರು ಸುಣ್ಣ ಇರಂಗಿಲ್ಲ. ಇವು ಚಂತಾನ ಏನ್ ಮಾಡ್ತಾವ್ರ ಕಂಪ್ನಿ, ಇವು ಕಟ್ಟಿ ಕಂಪ್ನಿ ಅಂತೀವ್ರಪ್ಪ ನಮ್ಮ ಕಡೆಗೆ. ನಿಮ್ ಕಡೆಗೆ ಏನಂತೀರಿ, ಸೈರ ಕಂಪ್ನಿ ಅಂತೀರೇನು? ಅವು ಚಂತಾನ ಏನ್ ಮಾಡ್ತಾವ್ರಿ, ಮಂದಿದೆ ತಿಂದು ಮತ್ತೆ ಮಂದಿಗೆ ನಿಂದ ಆಡ್ತಿರ್ತಾವ. ಆ ಮಗನಿಗೆ ಸೊಕ್ಕ ಬಂದದ, ಈ ಮಗನಿಗೆ ಸೊಕ್ಕ ಬಂದದ, ಅವನಿಗೆ ನೋಡ್ಬೇಕು, ಇವನಿಗೆ ನೋಡ್ಬೇಕು. ಆ ಮಗಂದೇನು ಈ ಮಗಂದೇನು ತಾವು ಕಟ್ಟಿ ಕೂತ್ಗೆ ಮಾತಾಡ್ತಿರ್ತಾವ ಚಂತಾನ. ಅಂತ ಟೈಮ್ದೊಳಗ ಈ ಹುಬ್ಬಳ್ಳಿ ಸಿದ್ದಾರೂಢರು ಏನ್ ಇಚ್ಛಾ ಮಾಡಿದ್ರು, ಏನ್ ಮಾಡ್ಯಾರಿ
ಮಾಸ್ತರ ಸಂಸಾರದೊಳಗೆ ಇದ್ದು ಇಂಥದ್ದು ಸಾಧಿಸ್ಕೊಂಡನಪ್ಪ ಅಂತಂದ್ರ ಸಿದ್ಧಲಿಂಗ ಶಿವಶರಣರಿಗೆ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಹುಬ್ಬಳ್ಳಿ ಸಿದ್ಧಾರೂಢಗೂ ವಿಚಾರ ಮಾಡನತ್ತ. ಹೌದು ಹೌದು ಅವ ಅಲ್ಲಿದ್ದ ಜಾಗ ಬಿಟ್ಟರೆ ಹುಬ್ಬಳ್ಳಿದೊಳಗಿಂದು. ಹೌದು ಇಲ್ಲಿ ಲಚ್ಚಾಣ ಮಠದಿಂದ ಸಿದ್ಧಲಿಂಗ ಮಹಾರಾಜ ಏನಂದಾತ, 6 ಏರಿ 3ಕ್ಕೂ ಮೀರಿ ಆರೂಢ ಅನಿಸಿಕೊಂಡನ ಸಿದ್ಧಾರೂಢ ಜಗತ್ತದೊಳಗ. ಹೌದು ಹೌದು ಆ ಸಿದ್ಧಾರೂಢರ ದರ್ಶನ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಇಲ್ಲಿ ಜಾಗ ಬಿಟ್ಟರೆ ಇವ ಲಚ್ಚಾಣದಂದು. ಹೌದು ಇವ್ರಿಬ್ರು ಕೂಡಿ ಬರೋದ್ರೊಳಗಾಗಿ ಎಲ್ಲಿ ಭೇಟಿ ಆಗ್ತದೆ ಇಬ್ಬರಿಗೆ? ಎಲ್ಲಿ ಆಗ್ತದ್ರಿ? ಇಲ್ಲಿ ಗುಳೇದ ಗುಡ್ಡದಾಗ ಭೇಟಿ ಆಗ್ತದೆ. ಬಾಗಲಕೋಟೆ ಬಲ್ಲಿ ಗುಳೇದ ಗುಡ್ಡದಾಗ ಭೇಟಿ ಆಗ್ತದೆ ಇಬ್ಬರಿಗೆ. ಅಲ್ಲಿ ಬರೋದ್ರೊಳಗಾಗಿ ನಿಂದಕರ ಕಂಪನಿ ನಿಂದ ಆಡ್ಲಕತ್ತಿದ್ವು ಅಂತ. ಮೊದಲು ಯಾರು ಬರ್ತಾರೆ ಊರಾಗ? ಯಾರು ಬರ್ತಾರಿ ಮಾಸ್ತರ? ಲಚ್ಚಾಣ ಸಿದ್ದಪ್ಪ ಮಹಾರಾಜ ಬಂದ ಊರಾಗ. ಹೌದು ಹೌದು ದೊಡ್ಡ ಶರೀರದ ಒಂದು ಹಣಿಗೆ ಮನುಷ್ಯ, ಮಳ ಗಡ್ಡ ಬಿಟ್ಟಿದ್ದ. ಬಂದ ಇವ ಒಳಗೆ ಬರೋದ್ರೊಳಗಾಗಿ ನಿಂದಕರ ಕಂಪನಿ ಸುಮ್ಮ ಕುಂದಿರ್ಲಿಲ್ಲ. ಹೌದು ಹೌದು ನೋಡ್ರಿ ಮಕ್ಕಳು ದುಡ್ಕೊಂತಿಲ್ಲಾರ ಬಟ್ಟಿಗಾಗಿ ಜೋಳಿಗೆ ಹಾಯ್ಕೊಂಡು ಮಕ್ಕಳು ಬೆಡ್ಕೋತ ತಿನ್ಕೋತ ಹೊಂಟಾರ. ಅಡ್ಡ ಕಡ್ರ 6 ಆಗ್ತಾನ ಮಗ, ನೆಟ್ಟ ಕಡ್ರ 3 ಆಗ್ತಾನೆ. ಇವನು ಅವ್ನು ದುಡ್ಕೊಂತಿಲ್ಲಕ್ಕೆ ಏನು ಬ್ಯಾನ್ ಬಂದಿರ್ಬೇಕು ಇವನಿಗೆ ಅಂದ ಒಬ್ಬ. ಹೌದು ಹೌದು ಅದ್ರಾಗ ಮತ್ತೊಬ್ಬ ಏನಿದ್ದಾರೆ ಭಾಳ ಹುಷಾರಿದ್ದಾರೆ ಅವ. ಹೌದು ಹೌದು ಈ ನಮ್ಮ ನೆವ್ರಿಗೆ ಅಂಶಿದನಂತವ ಹೌದು ಹೌದಲ್ರಿ ಭಾಳ ಹುಷಾರಿದ್ದ. ಅವ ಏನಂದ, ಕೂತು ಸುಳಿ ಮಗನ ಅವನಿಗೆ ಯಾಕೆ ಬೈಲಕತ್ತಿದಿ? ಇಲ್ಲಿ ಆಕಳ ಬ್ಯಾನಿ ತಿಲ್ಲಕತ್ತದ, ನೋಡಮ್ಮ ಮಗನಿಗೆ ಇದು ಏನು ಈತದ ಕೇಳಮ್ಮ ಅಂದ್ರೆ ಇವರು. ಹೌದಪ್ಪ ಇದನ್ನು ಮಾತು ಖರೇನೆ ಅಂದ್ರು ಅವ್ರು. ಅವಾಗ ಹುಬ್ಬಳ್ಳಿ ಯಾರಿಗೆ ಲಚ್ಚಾಣ ಸಿದ್ದಪ್ಪ ಮಹಾರಾಜಗೆ ಅಂದ್ರು, ಸಾಧು ಯಾವ್ರು ನಿಂದು? ಯಪ್ಪ ನಮ್ದು ಇಂಡಿ ತಾಲೂಕು ಲಚ್ಚಾಣ್ರಿ. ಹೌದು ಹೌದು ಮಗನ ಲಚ್ಚಾಣ ಹಾಕಿರ್ಲಕ್ಕ ಪಿಚ್ಚಾಣ ಹಾಕಿರ್ಲಕ್ಕ ಇಲ್ಲಿ ಆಕಳ ಬ್ಯಾನಿ ತಿಲ್ಲಕತ್ತದ, ಈ ಆಕಳ ಏನ್ ಇರ್ತದ ಹೇಳ ಮಗನ ಅಂದವ್. ಏನ್ ಹೇಳ್ತಾರ್ರಿ ಅವಾಗ ಲಚ್ಚಾಣ ಸಿದ್ದಪ್ಪ ಮಹಾರಾಜ ಅಂದ, ತಾಟ್ನೆ ಅದಕ್ಕೆ ಹಿಂಗ ದಿಟ್ಟಿಸಿ ನೋಡಿ ಏನಂದವ, ಯಪ್ಪ ಇದು ಬಂಗಾರ ಅಂತದ ಹೋರಿ ಇರ್ತದಲ್ರಿ ಅಂದವ. ಅಷ್ಟ್ರದೊಳಗೆ ಬಂದ ನೋಡ್ರಿ ಯಾರು? ಹುಬ್ಬಳ್ಳಿ ಸಿದ್ಧಾರೂಢ ಬಂದ ಊರಾಗ. ಹೌದು ಹೌದು ಅಷ್ಟ್ರದೊಳಗ ಹುಬ್ಬಳ್ಳಿ ಸಿದ್ಧಾರೂಢ ಊರಾಗ ಬರ್ತಿದ್ದ. ಈ ನಿಂದಕರ ಕಂಪನಿ ಏನತ್ತು, ಅವ್ರಿಗೆ ಏನಂತಾರ್ರಿ? ಈ ಗಡ್ಡದ ಸಾಧು ಒಯ್ದು ಕೋಲೆ ಹಾಕಿ ಬರೀ ಸಾವುಕಾರ ಮನ್ಯಾಗ ಇಲ್ಲೋ ಹೊಂಟನ ಮಗ ಬೋಳ ಸಾಧು ಅಂದ್ರತ್ರಿ. ಹೌದಲ್ರಿ ಈ ಗಡ್ಡದ ಸಾಧು ಒಯ್ದು ಸಾವುಕಾರ ಮನ್ಯಾಗ ಹಾಕ್ರಿ, ಇಲ್ಲೋ ಬರ್ಲಾಕತ್ತಾನ ಗಡ್ಡ ಇಲ್ಲಾರ ಸಾಧು, ಈ ಮಗನಿಗೆ ಕೇಳಮ್ಮ ಏನ್ ಈತದ ಅಂತೇಳಿ. ಹೌದು ಹೌದು ಅನ್ನೋದ್ರೊಳಗೆ ಅಷ್ಟರಾಗ ಬಂದ ಸನೇದಾಗ ಯಾರು ಹುಬ್ಬಳ್ಳಿ ಸಿದ್ಧಾರೂಢ ಬರೋದ್ರೊಳಗಾಗಿ ಇವ್ರು ಏನಂದ್ರು, ಏನಂತಾರ್ರಿ? ಸಾಧು ಯಾವ್ರು ನಿಂದು? ಯಪ್ಪ ನಮ್ದು ಆ ಕಡೆ ಹುಬ್ಬಳ್ಳಿ ಅದ್ರಿ ಮಗನ. ಹುಬ್ಬಳ್ಳಿ ಹಾಕಿರ್ಲಕ್ಕ ಗಿಬ್ಬಳ್ಳಿ ಹಾಕಿರ್ಲಕ್ಕ ಇಲ್ಲಿ ಆಕಳ ಬ್ಯಾನಿ ತಿರ್ಲಕತ್ತದ, ಇದು ಏನ್ ಇರ್ತದ ಹೇಳ ಮಗನ ಅಂದ್ರು. ಹೌದು ಹೌದು ಅವಾಗ ಅವ ಹುಬ್ಬಳ್ಳಿ ಸಿದ್ಧಾರೂಢ ಏನಂದ, ಏನಂತಾರ್ರಿ? ಯಪ್ಪ ಇದು ಬಂಗಾರ ಅಂತದು ಹೆಣಗಾರನೇ ಈತದಲ್ಲ ಯಪ್ಪ ಅಂದ ಅವ. ಹೌದು ಹೌದು ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಏನ್ ಹೇಳನ? ಹೋರಿಗಾರ ಅಂದಾನ. ಹೌದು ಇವ ಏನಂದಾನ? ಹೆಣಗಾರ ಅಂದಾನ. ಹೌದು ಹೌದು ಇವಕ್ ತೀರಾ ಏನೈತ್ರಿ, ಹುಚ್ಚಿಗೆ ಹೆಂಡ ಕುಡಿಸಪ್ಲೆ. ಹುಚ್ಚಿಗೆ ಹೆಂಡ ಕುಡಿಸದಂಗ ಐತ್ರಿಪ್ಪ. ಇವ್ ಏನಲ್ಲಕತ್ತು ತೀರಾ ಹಿಯಾಡ್ಸ್ಲಕತ್ತು ಯಾರಿಗೆ ಇಬ್ಬರಿಗೆ ಇವ್ ಅವ್ನು ಇಬ್ಬರಿಗೆ ಒಯ್ದು ಹಾಕ್ರು. ಸಾವುಕಾರ ಮನ್ಯಾಗ ತಿಳ್ಕೊಂಡು ಇಬ್ಬರಿಗೆ ಹೋಯ್ದು ಒಂದು ಕೋಲೆ ಹಾಕಿ ಬಿಟ್ರು. ಒಂದು ಕೋಲೆ ಹಾಕಿ ಬಂದ್ರು. ಬರೋದ್ರೊಳಗಾಗಿ ಹೊಳ್ಳಿ ಬಂದು ಈ ಆಕಳಿಗೆ ನೋಡೋದ್ರೊಳಗಾಗಿ ಏನಾಯ್ತು, ಯಾವ ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಹೇಳಿದ್ನಲ್ರಿ ಏನಂತ, ಅವ ಹೇಳಿದ ಪ್ರಕಾರವಾಗಿ ಹೋರಿಗಾರನೇ ಇದಿತ್ತದು ಆಕಳ. ಅವಾಗ ಏನಂತಾರಿ ಮಾಸ್ತರ್ ಇವರು? ಗಡ್ಡದ ಸಾಧನ ಮಾತು ಕರೆಕ್ಟ್ ಅದಾವನಿಗೆ ಬಿಡ್ರಿ ಹೊರಗೆ ಅಲ್ಲಕತ್ರು. ಅಷ್ಟರದೊಳಗ ಈ ಏನು ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಹೊರಗೆ ಬಿಟ್ರು. ಅಲ್ಲಿದಿಂದ ಹುಬ್ಬಳ್ಳಿ ಸಿದ್ಧಾರೂಢ ಹೇಳಿದ್ನಲ್ಲ, ಒಂದು ಅರ್ಧ ಗಂಟೆ ಆಗಿದ್ರಪ್ಪ ಆಕಳ ಇದು. ಆ ಹುಬ್ಬಳ್ಳಿ ಸಿದ್ಧಾರೂಢ ಹೇಳಿದ ಪ್ರಕಾರವಾಗಿ ಅರ್ಧ ಗಂಟೆದಾಗ ಮತ್ತೊಂದು ಹೆಣಗಾರನೇ ಈತತ್ತ ಆಕಳ. ಇದು ನೋಡ್ರಿ ಅಂತದ. ಅದು ಓದಿದ್ದಂತವ 2 ಮಾಡ್ದವ ಒಳಗ. ಅವನು ಸುಳ್ಳಾಗಬಾರ್ದು ಇವನು ಸುಳ್ಳಾಗಬಾರ್ದು. ಹಿಂಗ ಹಿಂದ್ರಗಡೆ ಅವು ಏನ್ ಮಾಡಿದ್ರು ನಿಂದಕರ ಕಂಪನಿ ಸಾಷ್ಟಾಂಗ ಹಾಕದ್ರತ್ರಿ. ಸಾಷ್ಟಾಂಗ ಹಾಕಿ ಇಬ್ಬರಿಗೆ ಅಡ್ಡ ಪಾಲಿಕೆ ಒಳಗೆ ಕುಂದ್ರಿಸಿ ಮೆರವಣಿಗೆ ಮಾಡಿದ್ರತ್ ಊರು ತುಂಬಾ ಎಲ್ಲ. ವರ್ಷ ನಡೀತದೆ ಮಾಸ್ತರ. ಏನಾದ್ರೂ ಸಹಿತ ಗುಳದ ಗುಡ್ಡದಾಗ ಹೋಗ್ರಿ ನೀವು, ಅವ್ರು ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾರೆ, ಏನಾದ್ರೂ ಮಾಡ್ತಾರ ಅದು ವರ್ಷ. ಹಿಂಗ್ ನಡ್ಕೊಂಡು ಬಂದಾದ. ಅದಕ್ಕ ಎಂತಿಂತ ಮಹಾತ್ಮರೆಲ್ಲ ನಮ್ಮ ಭಾರತ ಭೂಮಿ ಒಳಗೆ ಹುಟ್ಟಿ ಬಂದಾರ. ಇದಕ್ಕೆ ಭರತ ಖಂಡ ಅಂದಾರ. ಈ ನಮ್ಮ ಭಾರತ ಭೂಮಿ ಒಳಗ ಹೊರಗಿನ ದೇಶದವ್ರು ಈ ದೇಶದೊಳಗೆ ಬರುವಂತ ಟೈಮ್ದೊಳಗ ಏನ್ ಮಾಡ್ತಾರಿ ಮಾಸ್ತರ ಬಂದ ಮೇಲೆ? ದೊಡ್ಡ ಜ್ಞಾನಿಗಳು ಏನ್ ಮಾಡ್ಯಾರ ಗೊತ್ತೇನ್ರಿ? ಏನ್ ಮಾಡ್ತಾರಿ? ಈ ಭಾರತ ಭೂಮಿ ಒಳಗೆ ಇರುವಂತ ಮಣ್ಣು ತಗೊಂಡು ಬಾಯ ಹಾಕೊಂಡು ತಿಂದಾರಿ. ಗರ 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 ಮೊದಲ ಎಷ್ಟ್ ರುಚಿ ಅದ ಮರ. ಈ ಭಾರತ ಭೂಮಿ ಒಳಗಿನ ಇರುವಂತ ಮಣ್ಣು ಎಷ್ಟ್ ರುಚಿ ಅದ ಅಂದಾರ ಅವರು. ಬರೇ ಇವ್ರು ಭೂಮಿ ಒಳಗೆ ಇರುವಂತ ಮಣ್ಣೆ ಎಷ್ಟ್ ರುಚಿ ಅದಂದ್ರ ಈ ಭೂಮಿ ಒಳಗೆ ಹುಟ್ಟಿದಂತವ್ರು ಎಂತ
ರುಚಿ ಇರ್ಬೇಕಂದಾರ ಅವರು. ಹೌದ್ 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 ಎಂತ ಜ್ಞಾನಿಗಳು ಇರ್ಬೇಕಂತ ಹೇಳಂದ ಹೊಗಳ್ಯಾರ ಅವರು. ಹೌದಲ್ರಿ. ಈ ಭಾರತ ಭೂಮಿ ಒಳಗೆ ಹುಟ್ಟಿರುವಂತವ್ರು ಸಣ್ಣವರಲ್ಲ. ಹೌದ್ ಇತಿಹಾಸದೊಳಗೆ ಬರ್ದಿಟ್ಟಾರ ಇತಿಹಾಸಕಾರರು ಏನಂತ, ಏನಂತ ಬರ್ದಾರಿ? ಭಾರತದೊಳಗೆ ಹುಟ್ಟಿರುವಂತವ್ರೆಲ್ಲ ಅರ್ಧ ಶರಣರೇ ನೀವು ತಿಳ್ಕೊಂಡು ಬರ್ದಾರ ಅವರು. ಹೌದ್ ಹೌದ್ ಅದ್ರಾಗ ಇವು ಕಲಬುರಗಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾ ಇವು ಏನದಾವಲ್ರಿ ಬಹಳ ಪವಿತ್ರ ಅದಾವ ಇವೆಲ್ಲ. ಹೌದ್ ಹೌದ್ ಇದೇ ನಾಡಿನೊಳಗೆ ಎಲ್ಲಾರು ಹುಟ್ಟಿ ಬಂದಾರ. ಹೌದ್ ಬಾಗೇವಾಡಿ ತಾಲೂಕದಾಗ ಹೌದ್ ಇಂಗ್ಲೇಶ್ವರದಾಗ ಬಸವಣ್ಣವ್ರ ಜನನ ಆಯ್ತು. ಹೌದ್ ಹೌದ್ ಮತ್ತ ಇಲ್ಲೇ ನಮ್ಮ ಕಡ್ಕೋಳ ಮಲಯಾಳಪ್ಪನವ್ರು ಎಲ್ಲಿ ಹುಟ್ಟಿ ಬಂದ್ರು? ಅಫಜಲ್ಪುರ ತಾಲೂಕು ಗುಲ್ಬರ್ಗ ಜಿಲ್ಲಾದೊಳಗ ಬೆದನೂರದೊಳಗ ಹುಟ್ಟಿ ಬಂದ. ಹೌದ್ ಹೌದ್ ಹಿಂಗ ಎಲ್ಲಾ ಮಹಾತ್ಮರೆಲ್ಲ ಇದೇ ನಾಡಿನೊಳಗ ಹುಟ್ಟಿ ಮುಂದೆ ಕಲ್ಯಾಣಕ್ಕೆ ಹೋಗ್ಯಾರ ಎಷ್ಟೋ ಮಂದಿ. ಹೌದ್ ಹೌದ್ ಹೋಗಿ ಅದಕ್ಕ ಈ ಭಾರತ ಅನ್ನುವಂಥದ್ದು ಬಹಳ ಪವಿತ್ರದ. ಹೌದ್ ಅದಕ್ಕೆ ಇಲ್ಲಿ ಎಲ್ಲಾ ಲಿಂಗ ಶಿವಶರಣರಿಗೆ ಮಾತ್ರ ಈ ಕಾಶಿಬಾಯಿ ಇದ್ದಕ್ಕೆ ಕಾಡಲು ಅಲ್ಲಿ ಮುಂದೆ ಮಾತ್ರ ಹೋಗಿ ಅಲ್ಲಿಗೆ ವಾಸ ಮಾಡ್ದ. ವಾಸ ಮಾಡಿದ ಕೂಡಲೇ ಮುಂದ ವಾಸ ಮಾಡ್ದ. ಎಷ್ಟು ವರ್ಷ ಇರ್ತಾನಪ್ಪ ಅಂತಂದ್ರ 21 ವರ್ಷ ಮಾತ್ರ ಅಲ್ಲಿ ವಾಸ ಮಾಡ್ದವ. ಹೌದ್ ಹೌದ್ ಅವಾಗ ಮುಂದ ಈ ಯಾರಿಗೆ ಎಲ್ಲಾ ಲಿಂಗ ಶಿವಶರಣರಿಗೆ ಹೇಳಿದ್ರು. ಯಾರು? ಸಿದ್ಧಲಿಂಗ ಶಿವಶರಣ. ಏನ್ ಹೇಳ್ಯಾರಿ? ನಾನು ಹುಟ್ಟಿ ಬರ್ತೀನಪ್ಪ ಇಂಥವ್ರ ಮನ್ಯಾಗ ಗುರುತ ಹಿಡಿಬೇಕು ನೋಡತ್ ಹೇಳಿದ್ದವ. ಹೌದ್ ಹೌದ್ ಅದೇ ಪ್ರಕಾರವಾಗಿ ಯಾರು ಸಿದ್ದರಾಮೇಶ್ವರರು ಹುಟ್ಟಿ ಬರ್ಬೇಕಾದ್ರ ಜಂಗಮರ ಮನ್ಯಾಗ ಹುಟ್ಟಿ ಬರ್ತಾರೆ. ಹೌದಲ್ರಿ. ಆಳಂದ ತಾಲೂಕು ಜಂಬಿಗಿ, ಆಳಂದ ತಾಲೂಕು ಜಂಬಿಗಿ ಒಳಗ ಹೌದ್ ಹೌದ್ ಚನ್ನವೀರಯ್ಯ ಶರಣಮ ದಂಪತಿ ನನಗೆ ಹಡಿತಾರ. ನನಗ ಕರ್ಣ ರಂಧ್ರ ಪಂಚ ಪದ್ಮ ಇರ್ತಾವ. ಹೌದ್ ಹೌದ್ ನಾ ಹುಟ್ಟಿದ ಬಳಕ ಇವೆಲ್ಲ ಚಿನ್ನಗಳು ಇದ್ವು ಅಂದ್ರ ನಾನೇ ಹುಟ್ಟಿನ ತಿಳ್ಕೊ ಅಂತ ಹೇಳ ನಾವು. ಹೌದಲ್ರಿ ಹೇಳ್ಯಾರ. ಹಿಂದ್ರಗಡೆ ಏನದ ಎಲ್ಲಾ ಲಿಂಗ ಶಿವಶರಣರು ಆ ಯಾರಿಗೆ ಜಂಬಿಗಿ ಒಳಗೆ ಹೋಗಿ ನೋಡೋದ್ರೊಳಗಾಗಿ ಈ ಸಿದ್ದರಾಮೇಶ್ವರ ಹುಟ್ಟಿ ಬಂದಿದ್ದ. ಹೌದ್. ಆ ಏನು ಎಲ್ಲಾ ಲಿಂಗ ಹೇಳಿದ್ರಲ್ಲ ಸಿದ್ಧಲಿಂಗ ಶಿವಶರಣರು, ಹೌದ್ ಹೌದ್. ಆ ಪ್ರಕಾರವಾಗಿ ಮಾತ್ರ ಅವನಿಗೆ ಚಿಹ್ನೆ ಇದ್ದು. ಹಾ ಮುಂದೆ ಏನದಲ್ಲ ಆ ಎಲ್ಲಾ ಲಿಂಗ ಶಿವಶರಣರು ಜಡಗಾ ಮಠಕ್ಕೆ ಮಾತ್ರ ಅಧಿಕಾರ ಕೊಡ್ಬೇಕಾದ್ರ, ಯಾರಿಗೆ ನಮ್ಮ ಸಿದ್ದರಾಮೇಶ್ವರರಿಗೆ ಜಡಗಾ ಮಠದ ಅಧಿಕಾರ ಕೊಡ್ಬೇಕಾದ್ರ ಹೌದ್ ಹೌದು ಅವ್ರು ಸ್ವಲ್ಪ ನಿಷೇಧ ಮಾಡುವಂಥದ್ದು ಮಾತ್ರ ಪರಿಪಾಠ ಐತ್ರಿ ಮುಂದೆ ಅವನಿಗೆ. ಹೌದ್ ಹೌದ್ ಮದ್ಯಪಾನ. ಇವ್ರ ಭಕ್ತರು ಏನಲ್ಲಕತ್ರು, ಏನು ಎಲ್ಲಾ ಲಿಂಗನ ಗುರುಗಳತ್ತಿವ್ರು ಅವನು ಕುಡ್ದು ಎಲ್ಲ ಮಠ ಎಲ್ಲ ಕುತ್ತಿಗೆ ಮಠಕ್ಕೆ ತರಂಗ್ ಕಾಣ್ತಾನೆ, ಇವ್ನಿಗೆ ಹೊಟ್ಟೆ ಅಧಿಕಾರ ಕೊಡುವುದೇ ಬೇಡಲ್ಲಕತ್ರು ಎಲ್ಲ ಒಬ್ರು. ಹೌದ್ ಹೌದ್ ಅವಾಗ ಎಲ್ಲಾ ಲಿಂಗ ಶಿವಶರಣ ಅಂದ, ನೋಡ ಮತ್ತೆ ಪರೀಕ್ಷೆ ಮಾಡಮಲ್ಲ ಅವನಿಗೆ. 12 ಕಂಡಿಗೆ ನಾವು ಕಟ್ಟಿಗೆ ಒಟ್ಟಮು, ಸುತ್ತ ಹೈವೇ ಒಳಗಿರುವಂತ ಕಟ್ಟಿಗೆ ಎಲ್ಲ ತಂದು ಒಟ್ಟಿ ಅವನಿಗೆ ಪರೀಕ್ಷೆ ಮಾಡಮಂದ್ರತ್ತ ಅವ್ರು. ಹೌದ್ ಹೌದ್ ಅಗ್ನಿ ಹೈಸಮು ಅದ್ರಾಗ ಪಾಸ್ ಆದ್ನಪ್ಪ ಅಂತಂದ್ರ ಅಧಿಕಾರ ಕೊಡ್ರಿ, ಇಲ್ಲಿಗಪ್ಪ ಅಂತಂದ್ರೆ ನೀವು ಅಧಿಕಾರ ಕೊಡಬೇಡ್ರಿ ಅಂತ ತಿಳ್ಕೊಂಡು ಇವಾಗ ಹಿಂಗ ಎಲ್ಲಾ ಲಿಂಗ ಶಿವಶರಣರಿಗೆ ವಾದ ಆಗ್ತದೆ. ಹೌದ್ ಹೌದ್ ಮುಂದ ಇದು ಎಲ್ಲ ಚರಿತ್ರೆ ಬಹಳ ಹಾಡಿಗೆ ಅದ. ಒಂದು ಕ್ಯಾಲಿ ಹಾಡಿ ಮುಂದೆ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಗಾಯ ಕೊಡ್ಬೇಕಾಗ್ಯದ. ಹೌದಲ್ರಿ. ಮುಂದೆ ಅವ್ರದೊಂದು ಆದ ಬಳಿಕ ನೋಡಮ್ರಿ ಮುಂದೆ ಯಾವಾಗ ಬರ್ತದ ದಾರಿ ಆ ಪ್ರಕಾರವಾಗಿ ಹೋಗೋಣ.